ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನಂತ ಹೇಳಿದ್ರೆ ಈ ವರ್ಷದ ದಸರಾ ಎಂದಿನಂತೆ 2026 ದಸರಾಕ್ಕೆ ಅಭಿಮನ್ಯು ಸಾರಥ್ಯದಲ್ಲಿ ದಸರಾದಲ್ಲಿ ಆನೆಗಳು ಪಾಲ್ಗೊಳ್ಳುತ್ತೆ. ಯಾವ ಯಾವ ಆನೆಗಳು ಪಾಲ್ಗೊಳ್ಳುತ್ತೆ, ಯಾವುದು ರೀಪ್ಲೇಸ್ ಆಗಿದೆ, ಯಾವುದು ರೀಪ್ಲೇಸ್ ಆಗೋ ಜಾಗಕ್ಕೆ ಬರುತ್ತೆ ಅಂತೇಳಿ ಒಂದು ಸ್ವಲ್ಪ ಕಿರು ಮಾಹಿತಿಯನ್ನು ಕೊಡ್ತೀನಿ. ಯಾವ ಯಾವ ಆನೆಗಳೆಲ್ಲ ಬರದೇ ಇರ್ಬೋದು ಅಂತೇಳ್ಬಿಟ್ಟು. ಅದೇ ರೀತಿ ಅಭಿಮನ್ಯು ಕೊನೆಯ ಬಾರಿಗೆ ಅಂಬಾರಿ ಬರುವ ಒಂದು ಅವಕಾಶ. ಈ ವರ್ಷ ಅಭಿಮನ್ಯು ಕೊನೆಯ ಬಾರಿಗೆ ಅಂಬಾರಿ ಬರ್ತಾನೆ, ಅಲ್ಲಿಂದ ರಿಟೈರ್ಮೆಂಟ್. ಇದು ಖುಷಿ ಅಂತ ಹೇಳಿದ್ರೆ ಅಭಿಮನ್ಯುದು ಕೊನೆ ಈ ವರ್ಷದ ಅಂಬಾರಿ ಬರೋದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಹೊಸ ಆನೆಗಳ ಬದಲು ಹಳೆ ಆನೆಗಳನ್ನ ಹಾಕಬೇಕು ಅಂತ ಇಷ್ಟ. ಆದರೆ ಹಳೆ ಆನೆಗಳನ್ನ ಹಾಕಲಿಕ್ಕೆ ಆಗೋದಿಲ್ಲಲ್ಲ. ಗಜೇಂದ್ರ ಇತ್ತು, ವಿಕ್ರಮ ಇತ್ತು, ಹರ್ಷ ಮುಂತಾದ ಆನೆಗಳಿದ್ದು ಹಾಕ್ಕೊಂಡಿದ್ರು ತುಂಬ ಚೆನ್ನಾಗಿರೋದು. ಇರಲಿ ಬಿಡಿ, ತೊಂದರೆ ಏನಿಲ್ಲ. ಅದೇ ರೀತಿ ಅಭಿಮನ್ಯು ಸಾರಥಿಯಲ್ಲಿ ಮೊದಲ ಆಯ್ಕೆಯಾಗುವಂಥ ಆನೆ ಅಭಿಮನ್ಯು, ಮಹೇಂದ್ರ, ಏಕಲವ್ಯ, ಭೀಮ, ಧನುಂಜಯ, ಶ್ರೀಕಂಠ, ನಮ್ಮ ಹೇಮಾವತಿ, ಕಾವೇರಿ, ಹಾಗೆಯೇ ರೂಪ, ಇನ್ನು ಸುಗ್ರೀವನ ಆಯ್ಕೆ ಆಗ್ತಾನೆ. ಅದೇ ರೀತಿ ಗೋಪಿಯು ಆಯ್ಕೆ ಆಗ್ತಾನೆ, ಪ್ರಶಾಂತ ಆಯ್ಕೆ ಆಗ್ತಾನೆ. ಕಂಜನನ ಆಲ್ರೆಡಿ ಕೆಲ ದಿವಸ ಮಟ್ಟಿಗೆ ಬ್ಯಾನ್ ಮಾಡಿದ್ದಾರೆ, ತೊಂದರೆ ಏನಿಲ್ಲ. ಮುಂದಿನ ದಿನಗಳಲ್ಲಿ ಆತನು ಬರ್ತಾನೆ. ಮಾಮೂಲಿ ಎಲ್ಲ ಆನೆಗಳು ಭಾಗವಹಿಸ್ತವೆ ಕಂಜನ್ ಒಂದನ್ನು ಬಿಟ್ಟು. ಈ ಕಂಜನ್ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಯಾವುದು ಇರ್ಬೋದು ಅಂತ ಹೇಳಿದ್ರೆ, ನಮಗೆ ಒಂದು 4 ಆನೆನ ಲೆಕ್ಕಾಚಾರಕ್ಕೆ ತಗೋಬೋದು. ಒಂದು ಮತ್ತಿಗೂಡಿನಲ್ಲಿರುವಂಥ ಪಾರ್ಥ, ಮತ್ತೊಂದು ಬಂಡೀಪುರದಲ್ಲಿ ಇರುವಂಥ ಪಾರ್ಥ ಸಾರಥಿ, ಮತ್ತು ನಮ್ಮ ದುಬಾರೆಯ ಅಯ್ಯಪ್ಪ ಮರಿ, ಹಾಗೆಯೇ ಹಾರಂಗಿಯ ಲಕ್ಷ್ಮಣ. ಈ 4 ಆನೆಗಳಲ್ಲಿ ಒಂದು ಆನೆಯನ್ನು ಸೆಲೆಕ್ಟ್ ಮಾಡೋ ನಿರೀಕ್ಷೆ ಇದೆ. ಅದು ಕಂಜನ್ ಜಾಗಕ್ಕೆ ರೀಪ್ಲೇಸ್ ಆಗಿ ಬರಲಿಕ್ಕಿರುವಂಥದ್ದು. ನೋಡುವ. ಹೆಚ್ಚಿನ ಅಂಶ ಈ 4 ಆನೆಯಲ್ಲಿ ಒಂದು ಆನೆ ಅಂತೂ ಪಕ್ಕ ಸೆಲೆಕ್ಟ್ ಆಗುತ್ತೆ. ಇನ್ನು ಅದರ ನಡುವೆ ಯಾವುದಾದ್ರೂ ಏನಾದರೂ ಬಂದಾಗ ರೀಪ್ಲೇಸ್ಗೆ ಅಂತ ಒಂದು ಆನೆ ಇರುತ್ತೆ ಅಲ್ವಾ, ಅದನ್ನು ಆಯ್ಕೆ ಮಾಡಿ ರಿಸರ್ವ್ ಆಗಿ ಇಟ್ಕೊಳ್ತಾರೆ. ಇಷ್ಟು ಮಾಮೂಲು. ಒಂದು 14 ಆನೆಗಳು ಕಳೆದ ಬಾರಿ ಬಂದಿದ್ದು, ಅಷ್ಟೇ ಆನೆಗೆ ಆಯ್ಕೆ ಆಗ್ಬೋದು, ಇಲ್ಲ ಒಂದು ಆನೆ ಕಮ್ಮಿಯೂ ಆಗಲಿಕ್ಕೆ ಚಾನ್ಸ್ ಇದೆ. ಏನೇ ಇರಲಿ, ಈಗ ಹೇಳಿದ ರೀಪ್ಲೇಸ್ಮೆಂಟಿಗೆ ಈ 4 ಆನೆಗಳು ಖಂಡಿತವಾಗಿಯೂ ಆಯ್ಕೆ ಆಯ್ತದೆ. ಅಯ್ಯಪ್ಪ ಏಜಲ್ಲಿ ಒಂದು 14 ವರ್ಷ ಏನೋ ಇರ್ಬೋದು, ಕರ್ಕೊಬರ್ಬೋದೇನೋ ಗೊತ್ತಿಲ್ಲ. ಪಾರ್ಥನು ಕಳೆದ ವರ್ಷ ನಮ್ಮ ಮತ್ತಿಗೂಡಲ್ಲಿದ್ದಂಥ ಪಾರ್ಥನು ಕಳೆದ ವರ್ಷ ಆಯ್ಕೆ ಲಿಸ್ಟಲ್ಲಿ ಇದ್ದಂಥ ಆನೆ. ಅದೇ ರೀತಿ ಪಾರ್ಥ ಸಾರಥಿನೂ ಸಹ ಸುಮಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಅದೇ ರೀತಿ ಲಕ್ಷ್ಮಣನು ಸುಮಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಕೊಡ್ಬೋದು ಅವಕಾಶ. ಈಗ ಹತ್ತಿರ 2 ಆನೆಗಳು ರಿಟೈರ್ಮೆಂಟ್ ಹಂತದಲ್ಲಿದ್ದಾವೆ. ಒಂದು ಶ್ರೀಕಂಠ, ಒಂದು ನಮ್ಮ ಅಭಿಮನ್ಯು. ಪ್ರಶಾಂತನು ಸಹ ಸನಿಹದಲ್ಲಿದೆ. ಸ್ವಲ್ಪ ಚಿಕ್ಕ ಆನೆಗಳನ್ನ ಆಯ್ಕೆ ಮಾಡುವಂಥದ್ದು ಇರುತ್ತೆ. ನೋಡುವ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ. ಆದರೆ ಅದೇ ಈ 4 ಆನೆಗಳು, ಹರ್ಷನ ಒಂದು ಸೈಡಲ್ಲಿ ಇಡೋಣ. ಏಜ್ ಆಗಿದೆ, ಆಲ್ರೆಡಿ ಒಂದು 10-15 ವರ್ಷ ದಸರಾದಲ್ಲೂ ಭಾಗಿಯಾಗಿದೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಹರ್ಷನ ತರ್ಬೋದು ಏನೋ ಗೊತ್ತಿಲ್ಲ. ಆದರೆ ಈ 4 ಆನೆಗಳು ಲೀಸ್ಟಲ್ಲಿ ಮಾತ್ರ ಆಯ್ಕೆಯಲ್ಲಿ ಬಂದೇ ಬರುತ್ತೆ. ಅದೃಷ್ಟ ಯಾರ್ದು ಅಂತ ಹೇಳೋಕ್ಕಾಗಲ್ಲ. ಇನ್ನು ನೋಡುವ. ಅದೇ ರೀತಿ ಅದ್ಧೂರಿಯಾಗಿ ಅಭಿಮನ್ಯುಗೆ ಹೇಳಲಿಕ್ಕೆ ಬರಲ್ಲ 60 ವರ್ಷ ಅಂತೇಳಿ. ಇನ್ನು ಯಾಕೆ ಅಂತಂದರೆ, ನೆಕ್ಸ್ಟ್ ಬರೋದೆಲ್ಲ ಆಲ್ರೆಡಿ ಈಗ ಇಂಜೆಕ್ಷನ್ ಆಗಿದ್ದ ಆನೆಯಲ್ಲಿ ಬಲರಾಮ, ಒಂದು ಡಾಟ್ ಮಾಡಿದ ಆನೆಯಲ್ಲಿ ಬಲರಾಮನ ಒಂದು ಅಂಬಾರಿ ಹೊತ್ತಿದ್ದೊಂದು ಬಾರಿ. ಇನ್ನು ನೆಕ್ಸ್ಟ್ ಬರೋವೆಲ್ಲ ಡಾಟ್ ಮಾಡಿದ ಆನೆಗಳೇ. ಕಪ್ಪದ ಆನೆ ಆಗಿತ್ತು ನಮ್ಮ ಅಭಿಮನ್ಯು, ಅರ್ಜುನ, ರಾಜೇಂದ್ರ, ನಮ್ಮ ದ್ರೋಣ, ಎಲ್ಲ ಕಪ್ಪದ ಆನೆಗಳಾಗಿದ್ದು. ಆ ಗ್ಯಾಪಲ್ಲಿ ಬಂದು ಬಲರಾಮ ಡಾಟ್ ಮಾಡಿ ಇದು ಆನೆ ಅಂಬಾರಿ ಎತ್ತಿದ್ದಾನೆ. ತೊಂದರೆ ಏನಿಲ್ಲ. ನೋಡುವ ಮುಂದಿನ ದಿನಗಳಲ್ಲಿ ಯೋಗ ಏಕಲವ್ಯನಿಗಿದೆಯೋ
ಇಲ್ಲ ಧನುಂಜಯನಿಗಿದೆಯೋ ಇಲ್ಲ ಮಹೇಂದ್ರನಿಗಿದೆಯೋ ಈ ವರ್ಷ ಖಡಾಖಂಡಿತವಾಗಿ ಹಸಿರು ನಿಶಾನೆ ಸಿಗುತ್ತೆ ಈ ಆನೆಗಳಲ್ಲಿ. ಈ 3 ಆನೆಗಳಲ್ಲಿ ಯಾವುದಕ್ಕೆ ಅಂಬಾರಿ ಹೊರ ಭಾಗ್ಯ ಸಿಗುತ್ತೆ ಅಂತೇಳಿ. ಇದರ ನಡುವೆ ಬರೋ ವರ್ಷಗೆ ಹೊಸ ಎಂಟ್ರಿ ವಿಷ್ಣು ಅಂತ ಇದೆ. ವಿಷ್ಣು ಬಂದರೆ ಆಮೇಲೆ ರಾಯಲ್ ಎಂಟ್ರಿ ಆಗಿರುತ್ತೆ. ಆತ ಭಾರಿ ದೈತ್ಯ ದೇಹಿ, ನೋಡ್ಲಿಕ್ಕೆ ಆಕರ್ಷಣವಾಗಿದ್ದಾನೆ, ಹೇಳಲಿಕ್ಕೆ ಬರಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೂ ಚಾನ್ಸ್ ಇದೆ.